ಒಬ್ಬ ವ್ಯಕ್ತಿಗೆ ಎಜುಕೇಷನ್ನೇ ಇಲ್ಲ, ಫುಲ್ ನಿಲ್. ಆ ಥರ ಒಬ್ಬ ಎಜುಕೇಷನ್ ಇಲ್ಲದೆ ಒಬ್ಬ ಹುಡುಗ ಹಳ್ಳಿಯಿಂದ ಸಿಟಿಗೆ ಬಂದು ಸಿಟಿಯಲ್ಲಿ ಏನೆಲ್ಲ ಮಾಡಿದ. ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಗೈಸ್, ಇವತ್ತಿನ ವಿಡಿಯೋ ಏನಂದ್ರೆ, ತುಂಬ ಜನ ಲಾಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ, ಒಂದು ಹುಡುಗನ ಸ್ಟೋರಿ ಹಾಕಿದ್ದೆ. ಅದೇ ಥರ ಇವತ್ತು ಒಬ್ಬ ತಂದೆ ಸ್ಟೋರಿ. ಆ ತಂದೆ ಆಗ್ಲಿಕ್ಕೆ ಎಷ್ಟು ಟೈಮ್ ಹಿಡಿಯಿತು, ತಂದೆ ಆದ್ಮೇಲೆ ಅದನ್ನ ಜೀವನ ಹೆಂಗೆ ಬಂತು. ಗೈಸ್, ಇವತ್ತು ಆ ತಂದೆ ಆಗೋದಕ್ಕಿಂತ ಮುಂಚೆ ಆ ಹುಡುಗನ ಲೈಫ್ ಇರುತ್ತೆ. ಆ ಹುಡುಗನ ಲೈಫಲ್ಲಿ ಆ ತಂದೆ ಆಗೋದಕ್ಕಿಂತ ಮುಂಚೆ ಆ ಹುಡುಗನ ಲೈಫಲ್ಲಿ ಅಂದ್ರೆ ಅವ್ರ ಅಪ್ಪ ಅಮ್ಮ, ಆ ಹುಡುಗನ ಲೈಫಲ್ಲಿ ಇರ್ತಕ್ಕಂಥ ಅಪ್ಪ ಅಮ್ಮ ಆತನಿಗೆ ಏನೆಲ್ಲ ಮಾಡಿದ್ದಾರೆ. ಆತನು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಆತನಿಗೆ ಇನ್ನೊಂದೇನಂದ್ರೆ, ಆಗ ಅನ್ಎಜುಕೇಟೆಡ್, ಎಜುಕೇಶನ್ ಇರಲಿಲ್ಲ. ಆ ಕಾರಣದಿಂದ ಅವರು ಏನೋ ಓದ್ದಂಗೆ ಒಂದ್ ಕಂಪ್ನಿಗೆ ಬಂದು 1989ರಲ್ಲಿ ಒಂದ್ ಕಂಪ್ನಿಗೆ ಬಂದು ಜಾಯ್ನ್ ಆಗ್ತಾರೆ. ಜಾಯ್ನ್ ಆದಾಗ ಆತನು ಆ ಒಂದೇ ಕಂಪ್ನಿಯಲ್ಲಿ ಸತತವಾಗಿ 30 ವರ್ಷಗಳ ಕಾಲ ಕೆಲಸ ಮಾಡಿ ಬರೀ 200 ರೂಪಾಯಿ, ಅಂದ್ರೆ ಒಂದು ತಿಂಗಳಿಗೆ 200 ರೂಪಾಯಿನ ಸಂಪಾದನೆ ಮಾಡಿ ಆತನ ಏನ್ ಮಾಡ್ತಾನೆ, ಒಂದ್ ಲೆವೆಲ್ಗೆ ಬರ್ತಾನೆ. ಹಳ್ಳಿಯಿಂದ ಸಿಟಿಗೆ ಬಂದು ಒಂದ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡು ಕೆಲಸ ಮಾಡ್ತಾನೆ ಅದನ್ನ ಏನ್ ಮಾಡ್ತಾನೆ, ಒಂದು ಮನೆ ತಗೊಳೋದಾಗ್ಲಿ, ಇಲ್ಲ ಒಂದು ಬಿಲ್ಡಿಂಗ್ ತಗೊಂಡು ಪರ್ಚೇಸ್. ಒಬ್ಬ ವ್ಯಕ್ತಿಗೆ ಎಜುಕೇಶನ್ನೇ ಇಲ್ಲ, ಫುಲ್ ನಿಲ್. ಆ ಥರ ಒಬ್ಬ ಎಜುಕೇಶನ್ ಇಲ್ಲದೆ ಒಬ್ಬ ಹುಡುಗ ಹಳ್ಳಿಯಿಂದ ಸಿಟಿಗೆ ಬಂದು ಸಿಟಿಯಲ್ಲಿ ಏನೆಲ್ಲ ಮಾಡಿದ್ದಾನೆ, ಆತನು ಯಾವ ಏಜಲ್ಲಿ ಮದುವೆ ಆಗಿದ್ದಾನೆ, ಆತನಿಗೆ ಯಾವ ಏಜಲ್ಲಿ ಮಕ್ಕಳಾಗಿದೆ, ಮಕ್ಕಳಾದ್ಮೇಲೆ ಆತನ ಲೈಫ್ ಹೆಂಗಿದೆ, ಹೆಂಗ್ ಹೋಯ್ತು, ಎಲ್ಲಿಂದ ತಗೊಂಡು ಹೋದ್ರು, ಆತನು ತುಂಬಾ ಥರ ಕಷ್ಟಪಟ್ಟಿದ್ದಾನೆ. ಆತನು ಯಾವ ಲೆವೆಲಲ್ಲಿ ಹಳ್ಳಿಯಿಂದ ಬಂದು ಸಿಟಿಗೆ ಬಂದು ಸೆಟ್ಲ್ ಆಗಿದ್ದಾನೆ, ಸಿಟಿಗೆ ಬಂದಮೇಲೆ ಆ ವ್ಯಕ್ತಿ ಲೈಫ್ ಹೆಂಗೆ ಹೋಗಿದೆ, ಅಂದರೆ ಯಾವ ಥರ ಚೇಂಜಸ್ ಆಗಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದ ತುಂಬ ಕ್ಲಿಯರ್ ಆಗಿ ಹೇಳ್ತೀನಿ. ಆತನು ನನಗೆ ಹೆಂಗೆ ಪರಿಚಯ ಆಗಿದ್ದಾನೆ, ಯಾವ ಜಾಗದಲ್ಲಿ ಆ ವ್ಯಕ್ತಿ ನನಗೆ ಪರಿಚಯ ಆಗಿ ಆ ವ್ಯಕ್ತಿನ ಕಥೆನ ನಾನು ಕೇಳಿದಾಗ ನನಗೆ ಅನಿಸಿದ ಸ್ಟೋರಿ ಏನಪ್ಪ ಅಂದರೆ ಇಷ್ಟೇ. ಯಾರೂ ಆಗೋದಿಲ್ಲ, ಪ್ರತಿಯೊಬ್ಬರು ಲೈಫಲ್ಲೂ ಹಂಗೆ ಬರೋರು ಹಂಗೆ ಹೋಗೋರೇನೆ ಹೊರ್ತು ಯಾರು ಆಗಲ್ಲ. ಪ್ರತಿಯೊಬ್ಬರ ಲೈಫಲ್ಲೂ ಅವ್ರದಂಥ ಒಂದು ಗೋಲ್ ಇರುತ್ತೆ. ಬಟ್ ಆ ಗೋಲಲ್ಲಿ ಹಿಂದಿನ ಕಾಲದಲ್ಲಿ ಎಜುಕೇಷನ್ ಇರಲಿಲ್ಲ. ಎಜುಕೇಷನ್ ಇಲ್ಲದ ಕಾರಣ ಆತನ ಲೈಫು ತುಂಬ ಸ್ಟ್ರಗಲ್ ಅಂತ ಅನಿಸಿದೆ. ಈಗ ಎಜುಕೇಷನ್ ಇದೆ, ಯಾರನ್ನು ನಂಬಬೇಕು ಯಾರನ್ನು ಬಿಡಬೇಕು ಅಂತ ಒಂದು ಗೊತ್ತಾಗಲ್ಲ. ಅದಾದ ಕಾರಣದಲ್ಲಿ ಇವತ್ತಿನ ವಿಡಿಯೋದಲ್ಲಿ, ಅಂದರೆ ಇನ್ನು ಮುಂದೆ ಒಂದು 2 ವಿಡಿಯೋಸ್ ಬರ್ಬೋದು, ಇನ್ನು ಮುಂದೆ ಈ ತಂದೆಯ ಸ್ಟೋರಿ ಪಿನ್ ಟು ಪಿನ್ ನಿಮ್ಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಜೊತೆ ನೀವು ಇರಿ. ಥ್ಯಾಂಕ್ ಯು.